ಜನರಿಗೆ ಗೊತ್ತಾಗಿದೆ. ಒಂದೊಂದಾಗಿ ನಾವು ಮಾಹಿತಿನ ಇವತ್ತು ತಗೊಂಡು ಹೋಗ್ತೇವೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಒಂದು ಸುಡುವ ಮನೆ ಅಂತ ಹೇಳಿಕೆನ ಕೊಟ್ಟಿದ್ರು. ಯಾಕೆ ಈ ತರ ಹೇಳಿಕೆ ಕೊಟ್ಟು ಅಂತಂದ್ರೆ ಅದ್ರ ಹಿನ್ನೆಲೆನ ನಾವು ಗಮನಿಸಬೇಕಾಗತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ಶುರು ಮಾಡಕ್ಕೆ. ನೋಡಿ, 1930ರಲ್ಲಿ ಆಗ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿದು ಚುನಾವಣೆ ನಡೀತಾ ಇತ್ತು. ಪಂಜಾಬ್ ನಡೀತಾ ಇದ್ದಾಗ ಪಂಜಾಬ್ ನಡೀಬೇಕಾದ್ರೆ ಯಾರ್ಯಾರು ಯಾವ್ಯಾವ ಸಮುದಾಯದಲ್ಲಿದ್ದಾರೆ ಅಂತಕ್ಕಂಥದ್ದು ಒಂದು ಮಾಹಿತಿನ ಸಂಗ್ರಹಣೆ ಮಾಡ್ತಾ ಇದ್ರು. ಅಸ್ಪೃಶ್ಯರು ಅಂತ ಬಂದಾಗ ಅನ್ಟಚಬಲ್ ಸೀತಾರಾಮ ಕ್ವಶನ್ ಕೇಳಿದಾಗ ಯಾರು ಇಲ್ಲ ಅಂತ ಅನ್ಬಿಟ್ಟಿದ್ರು. ಪಂಜಾಬಲ್ಲಿ ಅಸ್ಪೃಶ್ಯತೆ ಇಲ್ಲ ಅಂತ ಹೇಳ್ಬಿಟ್ಟಿದ್ರು 1934ರಲ್ಲಿ. ಆದ್ರೆ 1932ರಲ್ಲಿ ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗತ್ತೆ. ಈ ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಬ್ರಿಟಿಷ್ ಅವರು ಕೂಡ ದೇಶದಲ್ಲಿ ಏನು ಈ ತರ ಒಂದು ಅಸ್ಪೃಶ್ಯತೆ ಈ ತರ ಒಂದು ಆಚರಣೆ ಮಾಡ್ತಿದ್ದಾರೆ, ಇಷ್ಟಕ್ಕೆ ಶೋಷಣೆಗೆ ಒಳಗಾಗಿದ್ದಾರೆ ಅಂತಕ್ಕಂಥ ವಿಚಾರನ ಆ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗ ಅವ್ರಿಗೆ ದಿಗ್ಭ್ರಮೆ ಆಗಿರ್ತಾರೆ. ಅವತ್ತಿಲ್ಲ ಇಲ್ಲ ಶೋಷಿತ ಸಮಾಜಕ್ಕೆ ಯಾವ್ದಾದ್ರು ಒಂದು ರೀತಿಯಲ್ಲಿ ನಾವು ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಪ್ರತ್ಯೇಕವಾದಂತ ಅವ್ರಿಗೆ ಮತದಾನ ಹಕ್ಕನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಈ ಹಕ್ಕನ್ನ ಕೊಟ್ಟಂತ ಸಂದರ್ಭದಲ್ಲಿ ಇದೇ ಪಂಜಾಬ್ ವಿಚಾರ ತಗೊಂಡಲ್ಲ 1930 ಚುನಾವಣೆಯಲ್ಲಿ ಅವ್ರು ಏನಂತ ಕೊಟ್ಟಿದ್ರು ಅದೇ 1937 ಚುನಾವಣೆಗೆ ಹೋಗ್ತಾರೆ. ಅವ್ರು 13 ಜನ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಯ್ಕೆ ಆಗ್ತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ. ಇಲ್ಲ ಅಂತಂದ್ರೆ ಪಂಜಾಬಲ್ಲಿ ಈಗಲೂ ಕೂಡ ಅಸ್ಪೃಶ್ಯರು ಇಲ್ಲ ಅಂತಾನೆ ಬರ್ಕೊಡ್ತಿದ್ದಾರೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆದ್ಮೇಲೆ ಪ್ರತ್ಯೇಕವಾಗಿ ಅವರಿಗೆ ಮತದಾನ ಕೊಡ್ಬೇಕು, ಹಕ್ಕು ಕೊಡ್ಬೇಕಂತ ಸಂದರ್ಭದಲ್ಲಿ ಆಗ್ಲೂ ಕೂಡ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅವ್ರು ಕೊಡೋದು ಬೇಡ ಅಂತ ಹೇಳ್ತಾರೆ. ಆಗ ನಮ್ಗೆಲ್ಲ ಗೊತ್ತಿದೆ ಪೂನಾ ಪ್ಯಾಕ್ಟ್ ಅಂತ ವಿಚಾರ ಬಂದಿದೆ. ಆಗ ಹೊಂದಾಣಿಕೆ ಮಾಡಿಕೊಂಡು ಸರಿ ಅಂತ ಹೇಳಿ ಚುನಾವಣೆನ ಮುಂದೆ ತಗೊಂಡು ಹೋಗ್ತಾರೆ. ಅಂದ್ರೆ ಅಲ್ಲಿಂದ ಪ್ರಾರಂಭ ಆಗಿದ್ದು. ನೀವು ಸಂವಿಧಾನ ರಚನೆ ಮಾಡಬೇಕಾದ ಸಂದರ್ಭದಲ್ಲಿ ಎಷ್ಟೆಲ್ಲ ಅವಮಾನ ಕೂಡ ಸಹಿಸಿದ್ರು ಅವರು. ಅವ್ರಿಗೆ ಒಂದು ಕಾರಣನೂ ಕೂಡ ಇತ್ತು. ಹಿಂದೂ ಕೋಡ್ ಬಿಲ್ ಕೊಡದಂತ ರೀತಿಯಲ್ಲಿ ಆ ಬಿಲ್ ನ ಪಾಸ್ ಮಾಡಿದ ರೀತಿಯಲ್ಲಿ ಅವ್ರು ರಾಜೀನಾಮೆ ಕೊಟ್ಟಿರೋದು ನಮ್ಗೆಲ್ಲ ಗಮನಿಸ್ತಿದೆ. ಇವೆಲ್ಲ ಯಾಕೆ ವಿಚಾರ ಇವತ್ತು ಬಿಜೆಪಿ ಪಕ್ಷ ಇವತ್ತೆಲ್ಲ ತಗೊಂಡು ಹೋಗ್ತಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನೋಡ್ತಾ ಇದ್ದೀನಿ ಈ ಓಟು ಓಲೈಸಕ್ಕೆ ಬೇರೆ ಬೇರೆ ತರದ ರೀತಿಯಲ್ಲಿ ಇವರು ಜನರಿಗೆ ಒಂದು ದಾರಿ ತೋರಿಸುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, 2,000 ರೂಪಾಯಿ ನೋಟದ ಬಗ್ಗೆ ಮಾತಾಡೋದು 39,000 ಕೋಟಿ SC/ST ಹಣನ ದುರುಪಯೋಗ ಆಗಿದೆ. ಅದ್ರ ಬಗ್ಗೆ ಯಾರು ಕೂಡ ಮಾತಾಡಕ್ಕಾಗ್ತಿಲ್ಲ ಅಲ್ಲಿ. ಆದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಆ ಸಂವಿಧಾನ ಜಾಗರಣ ಮತ್ತೆ ಈ ವರ್ಷ ಸತಿ ಪ್ರಾರಂಭ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಕಡೆಯಿಂದ ದಾರಿ ತಪ್ಪಿಸ್ತಾ ಇದ್ದಾರೆ. ಈಗ 39,000 ಕೋಟಿ ಇಷ್ಟು ಹಗರಣ ಆಗಿದೆ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಕ್ಕಾಗ್ತಿಲ್ಲ ಅವ್ರಿಗೆ. ಒಂದ್ಸತಿ ಸದನದಲ್ಲಿ ಇದೇ ತರ ಒಂದು ಚರ್ಚೆ ಮಾಡ್ಬೇಕಾದ್ರೆ ನಂಗೆ ಇನ್ನ ಜ್ಞಾಪಕ ಇದೆ. ಅವರು ಪ್ರಿಯಾಂಕಾ ಖರ್ಗೆ ಅವರು ಎದ್ಕೊಂಡು ಇದ್ದಿದ್ದಂಗೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಯಲ್ಲಿ ಸಾವರ್ಕರ್ ಅವರು ನಿಂತು ಅವ್ರನ್ನ ಸೋಲಿಸಿದ್ರು ಅಂತ ಹೇಳ್ಬಿಟ್ರು ವಿಚಾರ. ನಾವು ಎದುರು ಯಾವ ಹೊಸ ವಿಚಾರ ಹೇಳ್ತಾ ಇದ್ದಾರೆ, ಇದೇ ನಿಜಾನ ಸುಮ್ಮನೆ ನಂಬೋದಾಗಿಲ್ಲ. ಆದ್ರೆ ಅವ್ರು ಯಾರು ಕೂಡ ಉತ್ತರ ಕೊಡೋಕ್ಕಾಗಲಿಲ್ಲ. ಅವ್ರು ಹೇಳ್ತಾ ಇದ್ದು ಬೇಕಂತ ನಮ್ಮ ಹತ್ರ ಲೆಟರ್ ಇದೆ ಅಂತ ಅಂತಿದ್ರು. 2 ವರ್ಷ ಆಗ್ತಾ ಬಂತಪ್ಪ, ಆ ಲೆಟರ್ದು ಪತ್ತೆಗೆ ಇಲ್ಲ. ಅವ್ರು ಹೇಳಿದ್ರಲ್ಲಿ ಎಷ್ಟು ಸುಳ್ಳು ಇದೆ ಅಂತಕ್ಕಂಥದ್ದು ಇವತ್ತು ಕೂಡ ಗೊತ್ತಾಗಿದೆ ಜನರಿಗೆ. ಯಾಕಂದ್ರೆ ಆ ತರ ಅವ್ರು ಮಾಡೇ ಇಲ್ಲ. ಬಹುಶಃ ಸಾವರ್ಕರ್ ಅವರು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಒಂದೇ, ರಾಷ್ಟ್ರ ಮತ್ತು ರಾಷ್ಟ್ರೀಯತೆಗೆ ಸೀಮಿತವಾಗಿ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆ ಶೋಷಣೆ ಒಳಗಾದ ಸಮುದಾಯಕ್ಕೆ ನ್ಯಾಯ ಕೊಡಿಸತಕ್ಕಂಥ ರೀತಿಯಲ್ಲಿ ಅವ್ರು ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ಹಲವಾರು ನಿರ್ದೇಶನಗಳನ್ನು ನಾನು ಕೊಡ್ಕೊಂಡು ಹೋಗ್ಬೋದಾಗ್ತದೆ. ಯಾಕೆ ಈ ತರ ವಿಚಾರಗಳು ಮತ್ತೆ ಯಾಕೆ ಕಾಂಗ್ರೆಸ್ ಒಂದು ಸುಡುವ ಮನೆಯಲ್ಲಿ ಯಾಕೆ ಇರತಕ್ಕಂಥದ್ದು ಆ ವಿಚಾರವನ್ನು ನಾವು ಇವತ್ತು ಎಳೆ ಎಳೆಯಾಗಿ ಬಿಡಿಸಿ ಮುಂದೆ ನಾವು ಇಡ್ತಾ ಇದ್ದೀವಿ. ಜ್ಞಾಪಕದಲ್ಲಿ ಇದೆಲ್ಲ ಮಾಹಿತಿನ ತಾವೆಲ್ಲ ಕೇವಲ ನಾವೆಲ್ಲ ಕರೆಸಿ ಇದು ಒಂದೇನೋ ಒಂದು ಸ್ಟ್ರೈಟ್ ಶೋ ತೋರಿಸ್ಬಿಟ್ಟು ಕಳಿಸ್ತಾ ಇಲ್ಲ. ಈಗ 2-3 ತಿಂಗಳಿಗೆ ನಿಮಗೆ TPZ ಎಲೆಕ್ಷನ್ ಹೋಗಿತ್ತು ಅಂದ್ರೆ ಅವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ವಿಚಾರ ಮಾತಾಡ್ತಾರೆ. ನಿಮ್ಗಾಗ ಇರ್ಬೇಕಲ್ಲ ಮಾತಾಡಕ್ಕಿಲ್ಲ. ಈಗ ಎಷ್ಟು ಜನಕ್ಕೆ ಗೊತ್ತಿದೆ ನಾರಾಯಣ್ ಕಸ್ರೋಲ್ಕರ್ ಯಾರು ಅಂತ ಗೊತ್ತಿದೆ? ನಿಮಗೆ ನಾರಾಯಣ್ ಕಸ್ರೋಲ್ಕರ್ ಯಾರು ನಿಮ್ಗೆ ಗೊತ್ತಿಲ್ಲ? ಎಷ್ಟು ಜನಕ್ಕೆ ಗೊತ್ತು ನಾರಾಯಣ್ ಕಸ್ರೋಲ್ಕರ್ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಯಲ್ಲಿ ಸೋಲಿಸಿದ
ಆ ದೇಶದ ಪ್ರಧಾನಮಂತ್ರಿಗಳಾದಂತ ಹಿಂದೆ ಪಂಡಿತ್ ನೆಹರು ಅವರು ಈ ಮಹಾಪುರುಷನಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿದ್ರು. ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದಕ್ಕೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿದ್ದು ಎಷ್ಟು ಜನ ಗೊತ್ತಿದೆ ಮಾಹಿತಿಯಾಗಿ. ಇವತ್ತು ನಾವು ಕೂಡ ಈ ವಿಚಾರ ತಗೊಂಡು ನಾವು ಜನರ ಮುಂದೆ ಹೋಗ್ಬೇಕಾಗತ್ತೆ. ಇಲ್ಲಿ ಚುನಾವಣೆಯಲ್ಲಿ ಒಂದು ಹೇಳಿಕೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಈಗಲೂ ಕೂಡ ನಾವು ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಲೆ ಕಟ್ತಾ ಇದ್ದೀವಿ. ಯಾರೋ ಪುಣ್ಯಾತ್ಮ ಸಂವಿಧಾನ ಬದಲಾಯಿಸಿ ಬಂದಿದ್ದೀವಿ ನಾವು ಅಂತ ಹೇಳ್ಬೋದು. 18ರಲ್ಲಿ ಎಷ್ಟು ನಮ್ಗೆ ಕಷ್ಟ ಇತ್ತು. ಒಂದೊಂದು ಬೀದಿಗೆ ಹೋಗ್ತಿದ್ರು, ಕೆಲವು ನನ್ನ ಒಳಗಡೆ ಸೇರಿಸ್ತಾ ಇರಲಿಲ್ಲ. ನನಗೆ ಮಾತ್ರ ಹೇಗೆ ಹೇಳ್ತಿದ್ರು ಅಂತಂದ್ರೆ, ನಾವು ಪ್ರಸಾದ್ ಸಾಹೇಬ್ ಮಕ್ಕ ನೋಡ್ಕೊಂಡು ನೀವು ಸೇರಿಸ್ತಾ ಇದ್ದೀವಿ, ಬೇರೆಯವ್ರನ್ನ ಕೊಟ್ಟು ಸೇರಿಸ್ತಾ ಇದ್ದೀವಿ. ನಾನೆಲ್ಲ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ನೀವೇನು ಇದಾಗ್ಬೇಡಿ, ಮುಂದಿನ ದಿನದಲ್ಲಿ ಪಕ್ಷ ತೀರ್ಮಾನ ತಗಂತ ಹೇಳಿ ಮುಂದಿನ ದಿನದಲ್ಲಿ ಅದೇ ತರ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಮುಂದಿನ ದಿನದಲ್ಲಿ ಅವ್ರಿಗೆ ಏನು ಮಂತ್ರಿ ಆಗಿರೋ ಸ್ಥಾನದಿಂದಲೂ ಕೂಡ ಇಳಿಸ್ತಾರೆ. ಇದು ಯಾರು ಸಹಿಸೋದಿಲ್ಲ. ಇದನ್ನ ಸಂವಿಧಾನ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ, ಅದನ್ನ ಬಿಟ್ಬಿಡಿ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ತಗೊಂಡು ಹೋಗೋದು ಬೇಡ. ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ವಾದಿರಾಜಿಯವರು ಏನು ಒಂದು ವರ್ಷದಿಂದ ಶ್ರಮಪಟ್ಟು ಒಂದು ಕಾರ್ಯಕ್ರಮನ ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತ ತಗೊಂಡ್ಬಂದಿದ್ದಾರೆ. ಅದು ನಿಜವಾಗ್ಲೂ ಇವತ್ತು ಬೀದರಿಂದ ಬೆಂಗಳೂರು ಕೂಡ ಎಲ್ಲರೂ ಕೂಡ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿವಿ. ಬರ್ನಿಂಗ್ ಹೌಸ್ ಎಚ್ಚರ. ಕಾಂಗ್ರೆಸ್ಗೆ ಸೇರೋದು ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ. ಕಾಂಗ್ರೆಸ್ಗೆ ದಲಿತರಿಗಾದರೂ ಸೇರಿದ್ರೆ ಅವ್ರದ್ದು ಜೀವನ ಮುಕ್ತಾಯ ಆದ ಹಾಗೆ. ಈ ಮಾತನ್ನ ಬಾಬಾ ಸಾಹೇಬರು ಹೇಳಿದ್ರು. ಯಾವಾಗ ಹೇಳಿದ್ರು? 1908ನೇ ಇಸ್ವಿ, 1948ನೇ ಇಸ್ವಿ ಏಪ್ರಿಲ್ 25ನೇ ತಾರೀಕು ಬಾಬಾ ಸಾಹೇಬರು ಈ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ ಒಂದು ಸುಡುವ ಮನೆ, ಕಾಂಗ್ರೆಸ್ ಒಂದು ಬರ್ನಿಂಗ್ ಹೌಸ್. ದಲಿತರೇ, ಕಾಂಗ್ರೆಸ್ನಿಂದ ಹೊರಗೆ ಬನ್ನಿ, ಕಾಂಗ್ರೆಸ್ನಿಂದ ದೂರ ಇರಿ, ಅಲ್ಲಿ ಹೋದ್ರೆ ನೀವು ಸುಟ್ಟು ಹೋಗ್ತೀರಾ. ಈ ಮಾತನ್ನ ಬಾಬಾ ಸಾಹೇಬರು 48ನೇ ಇಸ್ವಿನಲ್ಲಿ ಏಪ್ರಿಲ್ 25ನೇ ತಾರೀಕು ಹೇಳಿದ್ರು. ಲಕ್ನೋದಲ್ಲಿ ಹೇಳಿದ್ರು. ಉತ್ತರ ಪ್ರದೇಶದಲ್ಲಿ ಏಪ್ರಿಲ್ 14ರಿಂದ ಏಪ್ರಿಲ್ 25-27ನೇ ತಾರೀಕುವರೆಗೆ ಎಲ್ಲ ಈ ರೀತಿಯ ಕಾರ್ಯಕ್ರಮ ನಡೀತಾ ಇದೆ. ಬಾಬಾ ಸಾಹೇಬರು ಈ ಮಾತನ್ನ ಯಾಕೆ ಹೇಳಿದ್ರು? ಇತಿಹಾಸವನ್ನ ನೋಡಿದಾಗ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬರಿಗೂ ಹಾಗೂ ದಲಿತರಿಗೂ ಯಾವ ರೀತಿಯ ಅನ್ಯಾಯವನ್ನ ಮಾಡಿದೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇನೆ ಬಾಬಾ ಸಾಹೇಬರು ಈ ಮಾತನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಒಂದು ಸುಡುವ ಮನೆ, ದಲಿತರೇ ನೀವು ಕಾಂಗ್ರೆಸ್ನಿಂದ ಹೊರಗೆ ಬನ್ನಿ. ಇತಿಹಾಸದ ಅನೇಕ ಸಂಗತಿಗಳನ್ನ ಸನ್ಮಾನ್ಯ ಮುನಿಸ್ವಾಮಿ ಅವರು ನಮಗೆ ಹೇಳಿದ್ರು. ಅದು 1930-31ನೇ ಇಸ್ವಿಯ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಚುನಾವಣೆ ಇರ್ಬೋದು, ಸ್ವಾತಂತ್ರ್ಯ ಬಂದ ನಂತರ ನಡೆದಂತಹ ಲೋಕಸಭಾ ಚುನಾವಣೆ ಇರ್ಬೋದು. ಎಲ್ಲ ಸಂದರ್ಭದಲ್ಲಿ ಕಾಂಗ್ರೆಸ್ ಬಾಬಾ ಸಾಹೇಬರಿಗೆ ಅನ್ಯಾಯವನ್ನು ಮಾಡಿತು. ಬಾಬಾ ಸಾಹೇಬರು ಹೇಳಿದ್ರು, 10 ವರ್ಷಗಳ ಕಾಲ ಪ್ರತ್ಯೇಕ ಕಾನ್ಸ್ಟಿಟ್ಯೂನ್ಸಿ ಕೊಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಡೀ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಅನ್ಯಾಯ, ಅವಮಾನ, ಇದ್ರ ಬಗ್ಗೆ ಅವರದೇ ಒಂದು ಟೀಮ್ ಅನ್ನ ಕಟ್ಕೊಂಡು ಯಾರ್ಯಾರು ನಮ್ಮ ಕಮ್ಯುನಿಟಿಯಲ್ಲಿ ಅಂಬೇಡ್ಕರ್ ಬಗ್ಗೆ ತಿಳಿದಿರ್ತಾರೆ, ಪುಸ್ತಕಗಳನ್ನ ಓದಿರ್ತಾರೆ, ಅವ್ರನ್ನೆಲ್ಲ ಕರೆದು ಪ್ರತಿದಿನ ಅದ್ರ ಬಗ್ಗೆ ಒಂದು ವಿಷಯಗಳನ್ನ ಕಲೆಕ್ಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದಕ್ಕೂ ಕಾಂಗ್ರೆಸ್ ಅವ್ರ ಲಾಯಕ್ಕಿಲ್ಲ, ಅಷ್ಟು ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾದಂತ ವಾದಿರಾಜಣ್ಣವರೇ, ಶ್ರೀವಾಸ್ತವರವರೇ, ಶಿವಕುಮಾರ್ ಅವರೇ,